ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಧನಂಜಯ ಗಿರನಳ್ಳಿ ಮಾತಾಡ್ತಿದ್ದೀನಿ. ಈಗ ನಮ್ಮ ಚಾನಲ್ನಲ್ಲಿ ಏನು ಬ್ರೇಕಿಂಗ್ ಹೋಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಜಕರಿಯಾ ಜೋಗಟ್ಟೆ, NRI ಈಸ್ಟರ್ನ್ ಪ್ರಾವಿನ್ಸ್ ಸೌದಿ ಅರೇಬಿಯಾದ ಪ್ರೆಸಿಡೆಂಟ್ ಆಗಿದ್ದೇನೆ, ಅಧ್ಯಕ್ಷನಾಗಿದ್ದೇನೆ. ಇವತ್ತಿಗೆ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ನಮ್ಮ ಅನಿವಾಸಿ ಭಾರತೀಯರಿಗೆ ಒಂದು ಶುಭ ಸಂಗತಿಯನ್ನು ಕೊಟ್ಟಿದ್ದಾರೆ. ಸಚಿವಾಲಯವನ್ನು ಅವರು ಒಪ್ಪಿಗೆ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಎಲ್ಲ ಮುಖ್ಯಮಂತ್ರಿಗೂ, ಉಪಮುಖ್ಯಮಂತ್ರಿಗೂ ಹಾಗೂ ರಾಜ್ಯಸ್ಥರಾದ ನಮ್ಮ ಸಚಿವರಿಗೂ ಹಾಗೂ ರಾಜ್ಯಾಧ್ಯಕ್ಷರಾದ BK ಹರಿಪ್ರಸಾದ್ನವರಿಗೂ ಎಲ್ಲರಿಗೂ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಎಲ್ಲರಿಗೂ ಧನ್ಯವಾದಗಳು, ವಂದನೆಗಳನ್ನು ಅರ್ಪಿಸ್ತೇವೆ. ಏನಂದ್ರೆ ಇದೊಂದು ಶುಭ ಸಂಗತಿ ನಮ್ಮ ಎಲ್ಲ ಅನಿವಾಸಿ ಭಾರತೀಯ ಕನ್ನಡಿಗರಿಗೆ ಹಾಗೂ ನಮ್ಮ ಎಲ್ಲ 30 ಲಕ್ಷ ಜನ ಕನ್ನಡಿಗರು ಹೊರದೇಶದಲ್ಲಿದ್ದೇವೆ ನಾವೆಲ್ಲರೂ. ಈ ಸಲ ನಾನು ಹೊರದೇಶದ ಒಬ್ಬನಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೂ ಏನಂದ್ರೆ ಈ ಒಂದು ಅನಿವಾಸಿ ಭಾರತೀಯರಿಗೆ ಈ ಒಂದು ಸಚಿವಾಲಯದ ಕೊಟ್ಟ ಕಾರಣದಿಂದಾಗಿ ನಮ್ಮ ಕನ್ನಡಿಗರಿಗೆ ಆಗುವಂತಹ ಲಾಭ ಏನಂದ್ರೆ, ಇಲ್ಲಿ ಹೆಚ್ಚಾಗಿ ಒಂದು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬಹುದು, ಉದ್ಯೋಗ ಕ್ರಿಯೇಟ್ ಮಾಡಬಹುದು, ಇನ್ವೆಸ್ಟ್ಮೆಂಟ್ಗೆ ನಾವು ಪ್ರಮೋಟ್ ಕೊಡಬಹುದು. ಮತ್ತೆ ನಮ್ಮೇನಂದ್ರೆ ನಾವು ಅಲ್ಲಿದ್ದು ಎಷ್ಟೋ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೇವೆ. 30,000 ಜನರು ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಅಂಶ ಆಗಿ ಕನ್ನಡಿಗರಿದ್ದಾರೆ, ಕರ್ನಾಟಕದವರು, ಟೋಟಲ್ ಕರ್ನಾಟಕದವರಿದ್ದಾರೆ. ಆದ ಕಾರಣದಿಂದಾಗಿ ನಮಗೆ ಏನಂದ್ರೆ ಇದು ನಾವು ನಂಬಲಾರದ ಸಂಗತಿ. ಏನಂದ್ರೆ 5 ಗ್ಯಾರಂಟಿ ಕೊಟ್ಟಾಗಿದೆ ಸರ್ಕಾರ. ನಮಗೆ ಇದು 6ನೇ ಗ್ಯಾರಂಟಿ ಅಂತ ಕಮಿಟ್ಮೆಂಟ್ ಮಾಡಿದ್ರು. ಆದ ಕಾರಣದಿಂದಾಗಿ ಅದೊಂದು ಒಳ್ಳೆ ಒಂದು ಶುಭ ಸಂಗತಿಯಿಂದ ಸಂತೋಷದಿಂದ ಬಂದು ಇಲ್ಲಿ ಧನ್ಯವಾದ ಹೇಳಲಿಕ್ಕಾಗಿ ನಾನು DK ಶಿವಕುಮಾರ್ ಹತ್ರ ಬಂದಿದ್ದೇನೆ. ಅದು ಅವರು ಇದು ಸಚಿವಾಲಯ ಮಾಡಿದ್ದಾರೆ, ಆದರೆ ಸಚಿವ ಸ್ಥಾನವನ್ನು ಕೊಟ್ಟು ಆ ಒಂದು ಆಗು ಹೋಗುವ ಒಂದು ಇದಕ್ಕಾಗಿ ನಾವು ಆದಷ್ಟು ಬೇಗನೆ ಸಚಿವ ಸ್ಥಾನ ಕೊಟ್ಟು ನಮಗೆ ಸಹಕರಿಸಬೇಕಾಗಿ ನಮ್ಮ ಎಲ್ಲ 30 ಲಕ್ಷ ಜನ ಹೊರದೇಶದವರು ಅಂದರೆ NRI ಅನಿವಾಸಿ ಭಾರತೀಯರು ಕಲಕಲಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಇನ್ನೊಂದು ಏನಂದ್ರೆ, ನಮಗೆ ಇಲ್ಲಿ ಮುಖ್ಯ ಏನಂದ್ರೆ, ಈ ಕಾರ್ಯಕ್ರಮಕ್ಕಾಗಿ, ಈ ಒಂದು 6ನೇ ಗ್ಯಾರಂಟಿಗಾಗಿ ನಮ್ಮ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಆರತಿ ಮೇಡಮ್ನವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರಿಂದ ಆದಂತಹ ಈ ಒಂದು ಶುಭ ಸಂಗತಿ ನಮ್ಗೆಲ್ಲರಿಗೂ ಒಂದು ಸ್ಪೆಷಲಿ ಗಲ್ಫ್ನವರಿಗೆ ಒಂದು ಒಳ್ಳೆ ಒಂದು ಖುಷಿ ತಂದಿದೆ. ಆದ ಕಾರಣದಿಂದಾಗಿ ಅವರು ಒಂದು ನುರಿತ ಅನುಭವಿಯವರು. ಇದರ ಬಗ್ಗೆ ಏನಂದ್ರೆ, ಅನಿವಾಸಿ ಭಾರತೀಯರ ಬಗ್ಗೆ ಎಲ್ಲ ಆಗು ಹೋಗುವನ್ನು ನೋಡಿಕೊಳ್ತಾ ಇದ್ದಾರೆ. ಇದು ಉಪಾಧ್ಯಕ್ಷರಾಗಿ NRI ಉಪಾಧ್ಯಕ್ಷರಾಗಿ ನಮ್ಮ ಎಲ್ಲ ಆಗು ಹೋಗನ್ನು ಕೇಳುತ್ತಾ 30 ಲಕ್ಷ ಜನರ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಆದ ಕಾರಣದಿಂದಾಗಿ ಅವರಿಗೂ ಒಂದು ಸಚಿವ ಸ್ಥಾನ ಕೊಡಬೇಕು ನೀವು. ಅವರೇ ಅದಕ್ಕೆ ಈ NRI ಅಂದ್ರೆ ಅವರೇ ಒಂದು ಮುಖ್ಯ ಒಂದು ವ್ಯಕ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅದು ಅಲ್ಲದೆ ಅವರು ಮಹಿಳೆ ಆಗಿದ್ದಾರೆ. ಮಹಿಳೆಯರಿಗೆ ಒಂದು ನಿಮ್ಮ ಕ್ಯಾಬಿನಲ್ಲಿ ಇಷ್ಟವರೆಗೆ ಕೊಡ್ಲಿಲ್ಲ, ಅವರಿಗೆ ಕೊಡ್ಲೇಬೇಕು ನೀವಂತ ಕಳಕಳಿಯಿಂದ ಕೇಳ್ತಾ ಇದ್ದೇವೆ. ಮತ್ತೆ ಏನಂದ್ರೆ, ನಾವು ಇದು ಸಿಂಪಲ್, ನನಗೊಂದು ಶುಭ ವಾರ್ತೆ ಸಿಕ್ತು. ನಾನು ಒಂದು ದಿವಸಕ್ಕೆ ಬಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಹೃತ್ಪೂರ್ವಕವಾದ ವಂದನೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಉದ್ದೇಶ ನಮ್ಮ ಕರ್ನಾಟಕ ರಾಜ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಈ ನಮ್ಮಿಂದ ಆಗುವ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರುವಂತಹ ಎಲ್ಲ ಉದ್ಯೋಗಸ್ಥರು ಹಾಗೂ ಬಿಸಿನೆಸ್ ಮ್ಯಾನ್ ನವರು ಬಂದು ಇಲ್ಲಿ ಆ ಸಂಪತ್ತನ್ನು ಇಲ್ಲಿ ಉಪಯೋಗಿಸಿ ನಮ್ಮ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ನಾವು ಶ್ರಮ ಪಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.
ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ. ಈಗ ನಮ್ಮ GTD ನ್ಯೂಸ್ ನಾನು ನಿಮಗೆ ಅಥವಾ ನಿಮ್ಮ ಗ್ರಾಮಗಳಿಗೆ, ನಿಮ್ಮ ಪಕ್ಕದ ಮನೆ ಅಥವಾ ಯಾವುದೇ ಸುದ್ದಿಗಳಾಗಿರ್ಬೋದು ನಮಗೆ ತಲುಪಿಸಿ. ದಯವಿಟ್ಟು ಅದಕ್ಕೆ ನಿಮ್ಮ ಸಮಸ್ಯೆಗಳಿಗೆ ನ್ಯಾಯ ಕೊಡುವಂಥ ವ್ಯವಸ್ಥೆ ಅಥವಾ ನಾವು ಪರಿಹಾರವನ್ನು ಹುಡುಕ್ತೀವಿ, ಕಂಡುಹಿಡಿತೀವಿ ಮತ್ತು ನಿಮಗೆ ಸಮಸ್ಯೆಗಳಿಗೆ ಅತಿ ಬೇಗದಲ್ಲಿ ಪರಿಹಾರ ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.